ಹಲೋ ಸ್ಟೂಡೆಂಟ್ಸ್, ನಮಸ್ತೆ. ಸೊ ನೀವು ಎಲ್ಲ ತುಂಬ ಜನ ಕೇಳ್ತಾ ಇದ್ರಲ್ವಾ, ಸೊ ಮಾರ್ಜಿನ್ಸ್ ಬಗ್ಗೆ ಹೇಳಿ ಮೇಡಮ್, ನಮಗೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ವಿ, ತುಂಬ ಯೂಸ್ ಆಗುತ್ತೆ, ಓರಿಯೆಂಟೇಷನ್ಸ್ ಬಗ್ಗೆ ಹೇಳಿ ಅಂತ ಇದ್ರಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಕ್ಲಿಯರ್ ಆಗಿ ನಾನು MS ವರ್ಡಲ್ಲಿ ಬರ್ತಕ್ಕಂಥ ಮಾರ್ಜಿನ್ಸ್ನು ಮತ್ತು ಓರಿಯೆಂಟೇಷನ್ ಎಷ್ಟು ಟೈಪ್ಸ್ ಇದೆ, ಮಾರ್ಜಿನ್ಸ್ನ ಯಾವ ಥರ ಸೆಟ್ ಮಾಡಬೇಕು, ಪೇಪರ್ ಸೈಜ್ನ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ಒಂದು ಸ್ಯಾಂಪಲ್ ಟೆಕ್ಸ್ಟ್ ರೆಡಿ ಇದೆ, ನಿಮ್ಗೆ ಏನು ಮಾಡಬೇಕು ಅಂತ ಕೂಡ ಹೇಳಿದ್ದೆ ನಾನು. is equal to rand open bracket close bracket ಹಾಕಿ ಎಂಟರ್ ಮಾಡಿದ್ರೆ ನಿಮಗೆ ಸ್ಯಾಂಪಲ್ ಟೆಕ್ಸ್ಟ್ ಬರುತ್ತೆ. ಇಲ್ಲಿ ಆಲ್ರೆಡಿ ಇದೆ ಸ್ಯಾಂಪಲ್ ಟೆಕ್ಸ್ಟ್. ಸೊ ನಿಮ್ಗೆ ಇಲ್ಲಿ ಮಾರ್ಜಿನ್ಸ್ ಅಲ್ಲಿ ಹೋಗೋಣ. ಮಾರ್ಜಿನ್ಸ್ ಅಲ್ಲಿ ಹೋಗಿ ಇಲ್ಲಿ ನಾರ್ಮಲ್ ಅಂತ ಆಲ್ರೆಡಿ ಇದೆ ನೋಡಿ. ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಜಿನ್ಸ್ ಅಂದ್ರೆ ಬೈ ಡಿಫಾಲ್ಟ್ ಸೊ ಸೆಟ್ ಮಾಡಿ ಇಟ್ಟಿರ್ತಾರೆ. ನ್ಯಾರೋ ಅಂತಕ್ಕಂಥದ್ದು ಎಷ್ಟು ಇಂಚಸ್ ಇದೆ, ಟಾಪ್ 0.5, ಬಾಟಮ್ 0.5, ಲೆಫ್ಟ್ 0.5, ರೈಟ್ 0.5 ಅಂತ ಇದೆ. ಸೊ ಮಾಡರೇಟ್ ಅಲ್ಲಿ ಇದೆ ನೋಡಿ, 1 ಲೆಫ್ಟ್, ಬಾಟಮ್ 1 ಇಂಚಸ್, ಲೆಫ್ಟ್ 0.75, ರೈಟ್ 0.75. ಅದೇ ಥರ ವೈಟ್ ಇದೆ, ಅದೇ ಥರ ಮಿರರ್ಡ್ ಇದೆ. ಸೊ ಈ ಥರದ್ದು ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಜಿನ್ಸ್ ಬರುತ್ತೆ. ಈಗ ನೋಡಿ ಟೆಕ್ಸ್ಟ್ ಸ್ವಲ್ಪ ನಾನು ಪೇಜ್ ಕೆಳಗಡೆ ಬರ್ತೀನಿ, ಇಷ್ಟು ಪ್ಲೇಸ್ ಇದೆ. ಇದರಲ್ಲಿ ನನಗೆ ಇವಾಗ 2 ಪ್ಯಾರಾಗ್ರಾಫ್ ಇನ್ನೂ ಒಂದು ಪ್ಲೇಸ್ ಹಿಡಿಬೇಕು, ಅಂದರೆ ಜಾಗ ನನಗೆ ಇನ್ನೂ ಒಂದು ಪ್ಯಾರಾಗ್ರಾಫ್ ಇಡಿಸುವಷ್ಟು ಪ್ಲೇಸ್ ಬೇಕು. ಇಲ್ಲಿ ಪ್ಲೇಸ್ ಕಡಿಮೆ ಇದೆ. ಸೊ ನಾವು ಅಂಥ ಸಿಚುವೇಶನಲ್ಲಿ ಏನು ಮಾಡ್ತೀವಿ, ಇದೇ ಮಾರ್ಜಿನ್ಸಲ್ಲಿ ಬಂದು 1 ಇಂಚ್ ಇರೋದನ್ನ ನಾನು ಹಾಫ್ ಇಂಚಿಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಿಮಗೆ 1 ಇಂಚ್ ಇರ್ತಕ್ಕಂಥ ಮಾರ್ಜಿನ್ ಹಾಫ್ ಇಂಚಿಗೆ ಕನ್ವರ್ಟ್ ಆಗುತ್ತೆ. ಅಂದರೆ ಟಾಪ್ ಮೇಲೆ, ಬಾಟಮ್, ಲೆಫ್ಟ್, ಇದು ಲೆಫ್ಟ್, ಇದು ರೈಟ್, ಎಲ್ಲದನ್ನು ಕನ್ವರ್ಟ್ ಆಗುತ್ತೆ. ನೋಡಿ ಸ್ಟೂಡೆಂಟ್ಸ್, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇರ್ತಕ್ಕಂಥ ಜಾಗನೂ ಚೇಂಜ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಜಾಸ್ತಿ ಆಗುತ್ತೆ ನೋಡಿ. ನೋಡಿ ಟೆಕ್ಸ್ಟ್ ಮೇಲೆ ಹೋಯ್ತಲ್ವ, ಈಗ ಈಸಿಯಾಗಿ ನಮ್ಗೆ ಏನಾಗುತ್ತೆ, ಇನ್ನೊಂದು ಪ್ಯಾರಾಗ್ರಾಫ್ ಇಡಿಸುವಷ್ಟು ಪ್ಲೇಸ್ ನಿಮಗೆ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ, 10 ಇತ್ತಲ್ವ, ಇಲ್ಲಿ ನೋಡಿ ಇವಾಗ ಎಷ್ಟಾಗಿದೆ 0.5. ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಎಲ್ಲ ಆಫೀಸಲ್ಲಿ ಡಾಟಾ ಜಾಸ್ತಿ ಇದೆ ನಮಗೆ ಡಾಕ್ಯುಮೆಂಟಲ್ಲಿ. ಸೊ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದಾಗ ನ್ಯಾರೋನ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಗೆ ಏನಾಗುತ್ತೆ 0.5 ಅಂತೇಳಿ 4 ಸೈಡ್ಸ್ ಆಟೋಮೆಟಿಕ್ ಸೆಟ್ ಆಗುತ್ತೆ. ಸೊ ನಾರ್ಮಲ್ ಬಂದಾಗ ಇಷ್ಟಾಗುತ್ತೆ, ಅಬ್ಸರ್ವ್ ಮಾಡ್ತೀನಿ ನೋಡಿ. ಅಬ್ಸರ್ವ್ ಮಾಡಿ, ಇವಾಗ ನಾರ್ಮಲ್ ಇದ್ದಾಗ 1 ಇಂಚಸ್ ಆಗುತ್ತೆ ನೋಡಿ, ಕಡಿಮೆ ಆಗಿದೆ. ಸೊ ಈ ಟೈಪ್ ನೀವು ಡಿಫ್ರೆಂಟ್ ಟೈಪ್ಸ್ ಮಾರ್ಜಿನ್ಸ್ನ ನೋಡ್ಕೋಬೋದು. ಇದು ಬೇಡ ಮೇಡಮ್, ನನಗೆ ಬೇಕಾದಷ್ಟು ಕೊಡಿ. ಈಗ ನನಗೆ 3 ಇಂಚ್ ಮಾರ್ಜಿನ್ ಬೇಕು, ಬರುತ್ತಾ? ಖಂಡಿತ ಬರುತ್ತಾ. ಸೊ ಎಲ್ಲಿಗೆ ಹೋಗಬೇಕು, ಕಸ್ಟಮ್ ಮಾರ್ಜಿನ್ ಅಂತ ಇರುತ್ತೆ. ಮಾರ್ಜಿನ್ ಸೆಕ್ಷನ್ನಲ್ಲಿ ಬಂದಾಗ ಬಾಟಮ್ನಲ್ಲಿ ನಿಮಗೆ ಕಸ್ಟಮ್ ಮಾರ್ಜಿನ್ಸ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಡೈಲಾಗ್ ಬಾಕ್ಸ್ ಕಾಣುತ್ತೆ ನಿಮಗೆ. ಮಾರ್ಜಿನ್ಸ್ ಟ್ಯಾಬ್ ಕ್ಲಿಕ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿಕೊಂಡು ಇಲ್ಲಿ ಪ್ರಿವ್ಯೂ ಕೂಡ ಚೆಕ್ ಮಾಡ್ತೀನಿ. ಇಲ್ಲಿ 1 ಇಂಚ್ ಇದೆ ಅಲ್ವಾ, ಇಲ್ಲಿ ಬಾಟಮ್ 1 ಇಂಚ್, ಎಲ್ಲ 1 ಇಂಚೇ ತೊಗೊಂಡು. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಪಾಯಿಂಟ್ಸ್ ಕ್ಲಿಕ್ ಮಾಡ್ತಾ ಹೋದಾಗ ಇಲ್ಲಿ ಚೇಂಜ್ ಆಗ್ತದೆ ನೋಡಿ. ಈಗ ನಂಗೆ ಟಾಪ್ ಅಷ್ಟೇ ಚೇಂಜ್ ಆಗಬೇಕು. ಅಬ್ಸರ್ವ್ ಮಾಡಿ, ಡಾಟಾ ಕೆಳಗಡೆ ಹೋಗ್ತಾ ಇದೆ ನೋಡಿ. ಈಗ ನಾನು 3 ಇಂಚ್ ಬೇಕು ನನಗೆ. ಸೊ 3 ಇಂಚ್ ಇದ್ದು ಓಕೆ ಮಾಡಿ ನೋಡಿ. ಇದೇ ಪೇಜ್ ನಿಮಗೆ ಸೆಟ್. ನಿಮಗೆ ಬೇಕಾಗಿರ್ತಕ್ಕಂಥ ಮಾರ್ಜಿನ್ ನೀವು ಸೆಟ್ ಮಾಡ್ಕೋಬೇಕಂದ್ರೆ ನಾವೇನು ಯೂಸ್ ಮಾಡ್ತೀವಿ, ಕಸ್ಟಮ್ ಮಾರ್ಜಿನ್ಸ್. ಇಲ್ಲಿ ನಾವು 3 ಇಂಚಸ್ ಕೊಟ್ಟಿದ್ದೀನಿ. ಬೇಡ ನಾನು 4 ಇಂಚಸ್ ಕೊಡ್ತೀನಿ ಅಂದರೆ ಸ್ಟೂಡೆಂಟ್ಸ್, ನಿಮಗೆ ಬೇಕಾದಷ್ಟು ನೀವು ಇಲ್ಲಿ 4 ಇಂಚಸ್ ಕೊಟ್ಟಾಗ ಏನಾಗುತ್ತೆ ನೋಡಿ, ಟೆಕ್ಸ್ಟ್ ಆಟೋಮೆಟಿಕ್ಕಾಗಿ ಏನಾಗುತ್ತೆ ನಿಮಗೆ ಬೈ ಡಿಫಾಲ್ಟ್ ಅದು ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತು. 4 ಇಂಚಸ್ ತಾನೇ ನೋಡಿ, ಇಲ್ಲಿಂದ ನಿಮಗೆ ಇಲ್ಲಿವರೆಗೂ 4 ಇಂಚಸ್ ಸೆಟ್ ಆಗುತ್ತೆ. ಇದು ಮಾರ್ಜಿನ್ಸ್ನ ಸೆಟ್ ಮಾಡ್ಕೋಬೇಕು. ಈಗ ನಾನು ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ ಯಾರೋ, ನಮ್ಗೆ ಅದೆಲ್ಲ ಬೇಡ, ಡಾಟಾ ಇದೆ ಎಕ್ಸಾಕ್ಟ್ಲಿ ಸೆಟ್ ಆಗಬೇಕು ಅಂದರೆ ನಾರ್ಮಲ್ ಕೊಡ್ತೀವಿ, ನೀವೇ ತಲೆನೇ ಕಳಿಸ್ತೀವಿ. ಓಕೆ, ಅದಾದಮೇಲೆ ಬೇಡಪ್ಪ ನಾರ್ಮಲ್ ಬೇಡ, ಇನ್ನೂ ಸ್ವಲ್ಪ ಟೆಕ್ಸ್ಟ್ ಜಾಸ್ತಿ ಇದೆ, ನ್ಯಾರೋ ಕೊಟ್ಬಿಡಿ. ಇದು ಸ್ಟೂಡೆಂಟ್ಸ್ ಮಾರ್ಜಿನ್ಸ್ನ ಸೆಟ್ ಮಾಡ್ತಕ್ಕಂಥ ರೀತಿ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ, ಓರಿಯೆಂಟೇಷನ್. ಓರಿಯೆಂಟೇಷನಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಪೋರ್ಟ್ರೈಟ್, ಲ್ಯಾಂಡ್ಸ್ಕೇಪ್. ಪೋರ್ಟ್ರೈಟ್ ಅಂದರೆ ನಿಮಗೆ ಇಲ್ಲಿ ನಾನು ಸ್ವಲ್ಪ ಝೂಮ್ ಸ್ಲೈಡ್ ಕಡಿಮೆ ಮಾಡ್ತೀನಿ ನೋಡಿ. ಪೇಪರ್ ನಿಮ್ಗೆ ಯಾವ ಥರ ಕಾಣ್ತದೆ, ಉದ್ದ ಕಾಣ್ತಾ ಇದೆ. ಇದು ನಮಗೆ ವೈಡಲ್ಲಿ ಬೇಕು, ಏನೋ ಒಂದು ನೋಟಿಸ್ ಬೋರ್ಡಿಗೆ ಹಾಕ್ತಾ ಇದ್ದೀನಿ, ಏನೋ ಒಂದು ವಿಷಸ್ ಮಾಡ್ತಾ ಇದ್ದೀನಿ, ಆದರೆ ಸ್ವಲ್ಪ ಟೆಕ್ಸ್ಟ್ ಇದೆ, ವೈಡಲ್ಲಿ ಬೇಕು ಅಂದರೆ ಸ್ಟೂಡೆಂಟ್ಸ್ ಈ ಓರಿಯೆಂಟೇಷನ್ನ ತಗೊಂಡು ಲ್ಯಾಂಡ್ಸ್ಕೇಪಲ್ಲಿ ಕೊಟ್ಟಾಗ ಏನಾಗುತ್ತೆ ನಿಮಗೆ ಪೇಜು ಆಟೋಮೆಟಿಕ್ಕಾಗಿ ವೈಡ್ ಆಗುತ್ತೆ. CT ಕೂಡ ಕೇಳ್ತಾ ಇರ್ತಾರೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ನಿಮಗೆ CT ಕ್ಲಾಸಸ್ ಹೇಳುವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಇವಾಗ ಜಸ್ಟ್ ನೋಡ್ಕೊಳ್ಳಿ. ಸೊ CTಯಲ್ಲಿ ಏನು ಕೇಳ್ತಾರೆ, ಎಷ್ಟು ಟೈಪ್ಸ್ ಓರಿಯೆಂಟೇಷನ್ಸ್ ಇದೆ ಅಂತ ಕೇಳ್ತಾರೆ. ಪೋರ್ಟ್ರೈಟ್, ಲ್ಯಾಂಡ್ಸ್ಕೇಪ್, ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ನನಗೆ ಲ್ಯಾಂಡ್ಸ್ಕೇಪ್ ನಿಮಗೆ ಅರ್ಥ ಆಯ್ತಲ್ವಾ, ಬೇಡ ನನಗೆ ಇದು ಅಂದಾಗ ಮತ್ತೆ ನಾನು ಕಾಮನ್ ಆಗಿ ಬೈ ಡಿಫಾಲ್ಟ್ ಏನಿರುತ್ತೆ ಪೋರ್ಟ್ರೈಟ್ ಇರುತ್ತೆ, ಪೋರ್ಟ್ರೈಟ್ ಅಂತ ಕೊಡ್ತೀನಿ. ಈಗ ನಿಮಗೆ ಮಾರ್ಜಿನ್ ಸೆಟ್ ಮಾಡೋದು ಗೊತ್ತಾಯಿತು, ಓರಿಯೆಂಟೇಷನ್ ಸೆಟ್ ಮಾಡೋದು ಗೊತ್ತಾಯಿತು. ಓಕೆ ಸ್ಟೂಡೆಂಟ್ಸ್, ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಪೇಜ್ ಸೆಟಪ್ ಯಾವ ಥರ ಮಾಡಬೇಕು, ಸೈಜಸ್ನ ನಾವು ಯಾವ ಥರ ಸೆಟ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ, ಮತ್ತು ಈ ಬಾಂಡ್ ಪೇಪರ್ನ ಯಾವ ಥರ ಪ್ರಿಂಟ್ ಮಾಡಬೇಕು ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ನಾನು ಹೇಳ್ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಎವ್ರಿಬಡಿ. ಸ್ಟೂಡೆಂಟ್ಸ್, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಬಂದುಬಿಟ್ಟು @smartstudyup852 ಅಂತೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ಸ್ ಅಂತ ನಿಮಗೆ ನಾವು ಕಳಿಸ್ತಕ್ಕಂಥ ಎಲ್ಲ ನೋಟಿಫಿಕೇಶನ್ಸ್ ಬರ್ತವೆ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ನನಗೆ ಕಾಲ್ ಮಾಡಿ. ನಾನು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.